ನಾನು ಬಹಳಷ್ಟು ಹೆಣ್ಮಕ್ಳ ಜೊತೆ ಮಾತಾಡುವಾಗ ಕೇಳ್ತಿರ್ತೀನಿ. ಅವ್ರು ಹೇಳ್ತಿರ್ತಾರೆ, ನಾ ಏನು ಮನ್ಯಾಗಿರಕ್ಕಿ, ನನಗೆ ಎದಕ್ಕೆ ಬೇಕು, ನಾ ಏನು ಮನ್ಯಾಗಿರಕ್ಕಿ, ನಾ ಹೆಂಗಿದ್ರೇನು ಅಂತ ತಮ್ಮಷ್ಟಕ್ಕೆ ಒಂದು ಲೋ ಫೀಲ್ ಒಳಗೆ ಇರ್ತಾರೆ. ಹಿಂಗಿರೋದ್ರ ಬದಲು ಒಂದು ಶಿಸ್ತಬದ್ಧತೆಯಿಂದ ನಿಮ್ಮ ಜೀವನ ನೀವು ರೂಪಿಸ್ಕೊಳ್ಳೋದ್ರೊಳಗೆ ಏನೂ ತಪ್ಪಿಲ್ಲ. ತಕ್ಕ ಮಟ್ಟಿಗೆ ಒಳ್ಳೆಯ ಉಡುಪು ಅಲಂಕಾರ ಮಾಡಿಕೊಂಡು ಮನೆ ಒಳಗೆ ಟೈಮ್ ಸೇರಿ ಕೆಲಸ ಮುಗಿಸ್ಕೊಂಡು ನಿಮಗೇನು ಇಂಟ್ರೆಸ್ಟ್ ಅದ ಅದ್ರೊಳಗೆ ನಿಮ್ಮಷ್ಟಕ್ಕೆ ನೀವು ತೊಡಗಿಸ್ಕೊಳ್ಳೋದ್ರೊಳಗೆ ಏನೂ ಪ್ರಾಬ್ಲಮ್ ಇಲ್ಲ. ಮನೆ ಒಳಗೆ ಇರ್ತೀವಿ ಅಂದ್ರೆ ಮನೆ ಕೆಲಸ ಮುಗಿಯೋದೇನಲ್ಲ. ಆದ್ರೆ ಒಂದು ಟೈಮಿಗೆ ನಾವು ಅದಕ್ಕೆ ಗೆರೆ ಎಳೆಯಬೇಕಾಗ್ತದೆ. ಈಗಿನ ಕಾಲದಾಗ ಬೇಕಾದಷ್ಟು ಅವಕಾಶಗಳು ಮನೆಯೊಳಗೆ ಕೂತ್ಕೊಂಡು ಬೇಕಾದಷ್ಟು ಗಳಿಸ್ಬೋದು. ಹಾಗಾಗಿ ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ನಿಮ್ಮ ಒಂದು ಗ್ರೋತ್ ಅಪಾರ್ಚುನಿಟಿ ನೋಡಿಕೊಂಡು ನಿಮ್ಮಷ್ಟಕ್ಕೆ ನೀವೇ ಒಂದು ಬ್ಯುಸಿ ಆಗಿರಿ. ಹಿಂಗೆ ಮಾಡೋದ್ರಿಂದ ನಿಮಗೂ ನಿಮ್ಮ ಒಂದು ಸೆಲ್ಫ್ ಲವ್ ಹುಡ್ತದೆ, ಸೆಲ್ಫ್ ಐಡೆಂಟಿಟಿ ಬರ್ತದೆ, ಒಂದು ಸೆಲ್ಫ್ ರೆಸ್ಪೆಕ್ಟು ಕೂಡ ಬರ್ತದೆ. ಅದಕ್ಕೆ ಕೊರಕೋತ ಕೂಡೋ ಬದಲು ಒಂದು ಒಳ್ಳೆ ಸ್ಟೆಪ್ ತಗೊಳ್ಳೋದ್ರಾಗ ಏನೂ ತಪ್ಪಿಲ್ಲ. ಈ ಥರ ಯಾಕೆ ಹೇಳಿಕತ್ತೀನಿ ಅಂದ್ರೆ, ನಾನು ಕೆಲವೊಬ್ಬರನ್ನ ನೋಡೀನಿ ಅಲ್ಲ, ಮನೆಯೊಳಗೆ ಇದ್ದು ಎಷ್ಟು ಶಿಸ್ತಬದ್ಧತೆಯಿಂದ ಗ್ರೇಷಿಯಸ್ ಆಗಿ ಒಂದು ಲೈಫ್ ಲೀಡ್ ಮಾಡ್ಲಿಕ್ಕತ್ತಾರ. ಅವ್ರು ನೋಡಿ ನಾ ಇನ್ಸ್ಪೈರ್ ಆಗಿ ಯಾಕೆ ಈ ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೋಬಾರ್ದು ಅಂತ ಇವತ್ತು ಶೇರ್ ಮಾಡ್ಲಿಕ್ಕತ್ತೀನಿ.